ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ಇವತ್ತು ವಿಧಾನಸೌಧದ ಬಳಿ ರೈತರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಈ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇರುವಂತದ್ದು. ವಿಧಾನಸೌಧದ ಬಳಿ ಆತ್ಮಹತ್ಯೆಗೆ ಯತ್ನಿಸಿದ ರೈತ, ಪರಿಹಾರಕ್ಕಾಗಿ ಆಗ್ರಹಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಅನ್ನದಾತ, ಶ್ರೀಗಂಧ ಮರಕ್ಕೆ ನೇಣು ಹಾಕಿಕೊಳ್ಳಲು ಯತ್ನಿಸಿದ ವಿಶ್ವಕುಮಾರ್. ವಿಧಾನಸೌಧದ ಹಿಂಭಾಗದಲ್ಲಿರುವ ಶ್ರೀಗಂಧದ ಮರ ರೈತನ ಮನವೊಲಿಸಿ ಕೆಳಕ್ಕೆ ಇಳಿಸಿದ ಪೊಲೀಸರು. ಚಿಕ್ಕಮಗಳೂರು ಜಿಲ್ಲೆಯ ಹಳಿಯೂರಿನ ವಿಶ್ವಕುಮಾರ್ ಎಂಬಾತ ರೈತರು ವಿಶ್ವಕುಮಾರ್ರನ್ನ ಠಾಣೆಗೆ ಕರೆದೊಯ್ದು ಪೊಲೀಸರು ಮನವೊಲಿಸಿದ್ದಾರೆ. ವರ್ಷದ ಹಿಂದೆಯೂ ಕೂಡ ವಿಧಾನಸೌಧದ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು. ವಿಧಾನಸೌಧದ ಹಿಂಭಾಗದಲ್ಲಿದ್ದ ಶ್ರೀಗಂಧ ಮರವನ್ನ ಕಡಿದಿದ್ದಂತಹ ರೈತ, ಆದ್ರೂ ಕೂಡ ಪರಿಹಾರ ಹಣ ಬಿಡುಗಡೆಯಾಗಿರಲಿಲ್ಲ. ಈ ಕುರಿತಾಗಿ ಮತ್ತೆ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ವಿಧಾನಸೌಧದ ಬಳಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ರೈತರಾಗಿರುವಂತಹ ವಿಶ್ವಕುಮಾರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮತ್ತೊಬ್ರು ನಿವೃತ್ತ IAS ಅಧಿಕಾರಿ ಕೆ ಅಮರನಾರಾಯಣ್, ಶ್ರೀಗಂಧ ಬೆಳೆಗಾರ ಸಂಘದ ಅಧ್ಯಕ್ಷರು ಕೂಡ ಅವರು ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ರು ಶ್ರೀಗಂಧದ ಬೆಳೆಗಾರರು ಭೈರಪ್ಪ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಮಾತನಾಡ್ತಾ ಇದ್ವಿ, ರೈತರು ಕೂಡ ತುಂಬಾನೇ ನೊಂದು ಹೋಗಿದ್ದಾರೆ. ವಿಶ್ವಕುಮಾರ್ ಅವರು, ಅವರ ಒಂದು ನೋವು ಏನಿದೆ ಸರ್? ಶ್ರೀ ವಿಶ್ವಕುಮಾರ್ ಅವರು ಕಳೆದ 10 ವರ್ಷಗಳಿಂದ ಈ ಶ್ರೀಗಂಧದ ಬೆಳೆ ಪರಿಹಾರಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವರ ಜಮೀನುಗಳು ಹಳಿಯೂರಿನಲ್ಲಿದೆ. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ಸುಮಾರು 2500 ಶ್ರೀಗಂಧದ ಮರಗಳನ್ನು ಭೂಸ್ವಾಧೀನ ಪಡಿಸ್ಕೊಳ್ತಾರೆ. ಭೂಸ್ವಾಧೀನ ಪಡಿಸ್ಕೊಂಡ ನಂತರ ಅದಕ್ಕೆ ಶ್ರೀಗಂಧ ಮರಕ್ಕೆ ನಿಗದಿಪಡಿಸಬೇಕಾದ ಮೌಲ್ಯವನ್ನು ಇದುವರೆಗೂ ಅರಣ್ಯ ಇಲಾಖೆ ನಿಗದಿಪಡಿಸಿರುವುದಿಲ್ಲ. ಇದರಿಂದಾಗಿ ಇವರು ಅನೇಕ ರೈತರು ನ್ಯಾಯಾಲಯಕ್ಕೂ ಹೋಗ್ತಾರೆ. ನ್ಯಾಯಾಲಯದಲ್ಲೂ ಕೂಡ ಹೇಳಿದ್ದಾರೆ ಇದಕ್ಕೆ ನೀವು ಪರಿಹಾರವನ್ನು ಬೇಗ ಮಾಡಿಕೊಡ್ಬೇಕು ಅಂತ. ಮತ್ತು ಶ್ರೀಗಂಧ ಬೆಳೆಗೆ ಪರಿಹಾರವನ್ನು ನಿಗದಿ ಮಾಡಿಲ್ಲ ಅಂತ ನ್ಯಾಯಾಲಯ ಕೂಡ ಛೀಮಾರಿ ಹಾಕಿದೆ ಅರಣ್ಯ ಇಲಾಖೆಗೆ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ನೋಡಬೇಕಾಗಿರೋದು, ನಮ್ಮ ಸಂಘದ ಮೂಲಕ ಕಳೆದ 5 ವರ್ಷದಿಂದ ವೈಜ್ಞಾನಿಕವಾಗಿ ಶ್ರೀಗಂಧ ಬೆಳೆಗೆ ನೀವು ಬೆಲೆ ನಿರ್ಧಾರ ಮಾಡಿಕೊಡಿ ಅಂತ ನಾವು ಕೇಳಿದ್ದೇವೆ. ಆದರೆ ಅರಣ್ಯ ಇಲಾಖೆ ವೈಫಲ್ಯದಿಂದ ಇವತ್ತು ಈ ರೈತ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದ್ದಾನೆ. ಇದು ಅರಣ್ಯ ಇಲಾಖೆಯ ಶುದ್ಧ ವೈಫಲ್ಯ ಅಂತ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಮತ್ತು ಈಗಾಗಲೇ ಅನೇಕ ಸಾರಿ ನಾವು ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೇವೆ, ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಹಾಗೂ ಕಳೆದ ವರ್ಷ 27ನೇ ತಾರೀಕು ಮೇ 2025ರಂದು ಮಾನ್ಯ ಅಂದಿನ ಅರಣ್ಯ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರು ಕೂಡ 1 ತಿಂಗಳೊಳಗಡೆ ನಾನು ಒಂದು ತಾಂತ್ರಿಕ ಸಮಿತಿ ಮಾಡಿ ಇದಕ್ಕೆ ಪರಿಹಾರ ಮಾಡಿಕೊಡ್ತೇನೆ ಅಂತ ಹೇಳಿದ್ರು. ಆದರೆ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿ ಅದರ ಹಿಂದೆಯೇ ನ್ಯಾಯಾಲಯಕ್ಕೆ ಹೋಗಿ ಅಪೀಲನ್ನು ಸಲ್ಲಿಸ್ತಾರೆ. ಇದು ರೈತರಿಗೆ ಮಾಡಿರ್ತಕ್ಕಂಥ ಅಂದರೆ ಸರ್ಕಾರ ರೈತರಿಗೆ ಮಾಡಿರ್ತಕ್ಕಂಥ ದ್ರೋಹ ಅಂತ ನಾನು ಹೇಳಬಲ್ಲೆ. ಇದರಿಂದಾಗಿ ಕುಪಿತಗೊಂಡಿರ್ತಕ್ಕಂಥ ವಿಶ್ವಕುಮಾರ್ ಅವರು ಇವತ್ತು ಆತ್ಮಹತ್ಯೆ ಮಟ್ಟಕ್ಕೆ ಬಂದಿದ್ದಾರೆ ಅನ್ನೋದನ್ನು ನಾನು ಹೇಳಬಲ್ಲೆ.